ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ಇಂದು ಬಾರದ ವಿಶೇಷ ಚೇತನ ಕಾರ್ಯಕರ್ತರ ಅಂದರೆ MRW, URW, VRW ಅವರ ಬೈಕ್ ರ್ಯಾಲಿಯ ಮೂಲಕ ಮತದಾರರಿಗೆ ಜಾಗೃತಿ ಮೂಡಿಸುವ ಭರ್ಜರಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದ ಆದಿಯಾಗಿ ಚಾಲನೆ ನೀಡಿದ ದೃಶ್ಯಗಳು ತಾವು ಗಮನಿಸ್ತಾ ಇದ್ದೀರಾ. ಚಿತ್ರದುರ್ಗ ನಗರದ ಹೃದಯ ಭಾಗದಲ್ಲಿರುವ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆಯು ನಗರದ ಅನೇಕ ಬಡಾವಣೆಗಳ ಮೂಲಕ ಹೈವೇ ಮತದಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತಲ್ಲೀನರಾದರು. ಈ ಸಂದರ್ಭದಲ್ಲಿ ಚಿತ್ರದುರ್ಗ ತಾಲೂಕು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಹಿರಿಯ ಅಧಿಕಾರಿಗಳು ಹಸಿರು ಧ್ವಜವನ್ನು ತೋರಿಸುವ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಏನೇ ಆಗಲಿ ಸ್ನೇಹಿತರೆ, ಭರ್ಜರಿ ಜಾಗೃತಿ ಮೂಡಿಸುತ್ತಿರುವ ನಮ್ಮ ಕಾರ್ಯಕರ್ತರಿಗೆ ಒಂದು ಸಲ್ಯೂಟ್. ತಾವು ಸಹ ತಪ್ಪದೆ ಮತದಾನ ದಿನದಂದು ಬೇಗ ಹೊರಗಡೆ ಬಂದು ತಮ್ಮ ಮೊದಲ ಮತ ತಾವು ಮತದಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳು, ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಹಾಜರಿದ್ದರು. ಬಲಗೈ ಎಲ್ಲರೂ ಕೈ ಮುಂದ್ ಮಾಡ್ರಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಓಕೆ, ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಗ್ರಾಮ ಪ್ರಕ್ರಿಯೆಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಪಾಲ್ಗೊಳ್ಬೇಕು. ಮತ್ತು ವೋಟರ್ಸ್ ಏನು ಯುವ ಮತದಾರರಿದ್ದಾರೆ 18+ ಅವ್ರಿಗೂ ಕೂಡ ಸಾಕಷ್ಟು ಪ್ರಚಾರವನ್ನು ಮಾಡಿ ಪ್ರೇರೇಪಿಸ್ತಾ ಇದ್ದೀವಿ. ಅವ್ರು ಬಂದು ಮತದಾನ ಹಾಕಿ ಅಂತ ನಿನ್ನೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ವಿ. ಮತ್ತೆ ಮಹಿಳಾ ಮತದಾರರು ಅವ್ರಿಗೂ ಕೂಡ ಅವರೆಲ್ಲ ಕೂಡ ಮತಗಟ್ಟೆಗೆ ಬಂದು ಯಾವುದೇ ರೀತಿಯಾದಂಥ ಒಂದು ಭೀತಿ ಇಲ್ಲದೆ ಬಂದು ಮುಕ್ತವಾಗಿ ನ್ಯಾಯಸಮ್ಮತ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಬಂದು ಅವರು ತಮ್ಮ ಮತವನ್ನು ಚಲಾಯಿಸ್ಬೋದು. ಸೊ ಮತದಾರರು ಬರಬೇಕಷ್ಟೇ. ನಮಗೆ ಮಹಿಳಾ ಮತದಾರರು ಕೂಡ ನಿನ್ನೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ವಿ. ಹಾಗೆ ಅದೇ ರೀತಿ ಗಾರ್ಮೆಂಟ್ಸ್ ಎಲ್ಲಿದೆ ಸುಮಾರು ಒಂದು 2,500 ಜನ ನಿನ್ನೆ ಓತು ತೆಗೆದುಕೊಂಡು ನಾವೆಲ್ಲ ಬಂದು ಮತಗಟ್ಟೆಗೆ ಬಂದು ನಾವು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀವಿ ಅಂತ. ಸೊ ಆ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ನಾವು ಹಾಕ್ಕೊಂಡಿದ್ದೀವಿ. ಎಲ್ಲಿ ಮತದಾನದ ಪ್ರಮಾಣ ಕಡಿಮೆಯಾಗಿದೆ ಅಲ್ಲಿ ವಿಶೇಷವಾಗಿ ನಮ್ಮ ಸ್ವೀಪ್ ತಂಡದ ವತಿಯಿಂದ ಪಾದಯಾತ್ರೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ವಾಕಥಾನ ಅಲ್ಲಿ 8 ಗಂಟೆಗೆ ಬಂದಂಗೆ ಸಿಕ್ಕಿ
ಹೋಗ್ಬೇಡ ಹಂಗೆ. ಮುಂದಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹೋಗ್ಲಿ, ಅವ್ರು ಯಾರು ಬರೋದಿಲ್ಲ. ಹಾಂ, ಹಂಗೆ ನಡ್ರಿ ಹಿಂದೆ. ನಿಧಾನಕ್ಕೆ ಬರ್ರಿ, ನಿಧಾನಕ್ಕೆ.